ಧರ್ಮಸ್ಥಳ ಫೈಲ್ಸ್ ನಟಿ ರಮ್ಯಾ ಎಂಟ್ರಿ. ಧರ್ಮಸ್ಥಳ ಫೈಲ್ಸ್ ಓಪನ್ಗೆ ಹೆಚ್ಚುತ್ತಿದೆ ಒತ್ತಡ. ಇದೀಗ ನಟಿ ರಾಜಕಾರಣಿ ರಮ್ಯಾ ಪೋಸ್ಟ್. ಧರ್ಮಸ್ಥಳದಲ್ಲಿ ಸಾಮೂಹಿಕ ಅಂತ್ಯಕ್ರಿಯೆಯಿಂದ ಆಘಾತ. ಧರ್ಮಸ್ಥಳ ಫೈಲ್ಸ್ ನಟಿ ರಮ್ಯಾ ಎಂಟ್ರಿ. ಧರ್ಮಸ್ಥಳ ಫೈಲ್ಸ್ ಓಪನ್ಗೆ ಹೆಚ್ಚುತ್ತಿರುವಂತಹ ಒತ್ತಡ. ಇದೀಗ ನಟಿ ರಾಜಕಾರಣಿ ರಮ್ಯಾ ಪೋಸ್ಟ್. ಧರ್ಮಸ್ಥಳದಲ್ಲಿ ಸಾಮೂಹಿಕ ಅಂತ್ಯಕ್ರಿಯೆಯಿಂದ ಆಘಾತ. ಮಹಿಳೆಯರು ನಾಪತ್ತೆಯಾದ ಘಟನೆಗಳ ಬಗ್ಗೆ ಕೇಳಿ ಆಘಾತ. ಧರ್ಮಸ್ಥಳ ಅನೇಕ ಮಂದಿಗೆ ಆರಾಧನೆಯ ಸ್ಥಳವಾಗಿದೆ. ರಾಜ್ಯದ ಜನ ಈ ಒಂದು ಕ್ಷೇತ್ರವನ್ನ ಪುಣ್ಯ ಸ್ಥಳವಂತ ಹೇಳಿ ಗೌರವಿಸ್ತಾರೆ. ಧರ್ಮಸ್ಥಳ ಫೈಲ್ಸ್ ಬಗ್ಗೆ ನ್ಯಾಯಯುತ ತನಿಖೆ ಆಗಬೇಕು, ನಾವು ಸತ್ಯ ತಿಳಿದುಕೊಳ್ಳಬೇಕು ಅಂತ ಹೇಳಿ ನಟಿ ರಮ್ಯಾ ಟ್ವೀಟ್ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಓಪನ್ ಆಗಬೇಕು ಅಂತ ಹೇಳಿ ನಟಿ ರಮ್ಯಾ ಟ್ವೀಟ್ ಮಾಡಿರುವಂತದ್ದು ಈಗ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಧರ್ಮಸ್ಥಳ ಈ ಒಂದು ಫೈಲ್ಸ್ ಓಪನ್ ಆಗ್ಲಿ ಅಂತ ಹೇಳಿ ಕೇಂದ್ರಕ್ಕೆ ಕೂಡ ಲೆಟರ್ ಅನ್ನ ಬರೆದಿದ್ರು. ಆ ಒಂದು ನಿಟ್ಟಿನಲ್ಲಿ ಈಗ ರಮ್ಯಾ ಕೂಡ ಟ್ವೀಟ್ ಮಾಡಿದ್ದಾರೆ. ಧರ್ಮಸ್ಥಳ ಫೈಲ್ಸ್ ಬಗ್ಗೆ NIA ತನಿಖೆಯನ್ನ ನಡೆಸಿ ಅಂತ ಹೇಳಿ ಸಂತೋಷ್ ಕುಮಾರ್ ಅವರು ಪತ್ರವನ್ನ ಬರೆದಿದ್ರು. ತದಾದ ನಂತರ ಈಗ ಸ್ಯಾಂಡಲ್ವುಡ್ ನ ನಟಿ ರಮ್ಯಾ ಅವರು ಟ್ವೀಟ್ ಮಾಡಿದ್ದಾರೆ. ಅಮಿತ್ ಶಾ ಬಳಿ 1979 ವೇದವಲ್ಲಿ ಪ್ರಕರಣ ಕೂಡ ಉಲ್ಲೇಖ ಮಾಡಿದ್ದಾರೆ. ಯಾರು? ಸಂತೋಷ್ ಕುಮಾರ್ ಅವರು. ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಆ ಒಂದು ಲೆಟರ್ ಅಲ್ಲಿ ಅಮಿತ್ ಶಾ ಅವರಿಗೆ ಆ ಒಂದು ಲೆಟರ್ ನ ಕಳಿಸುವ ಮೂಲಕ ಅವೆಲ್ಲ ಒಂದು ಪ್ರಕರಣಗಳನ್ನ ಕೇಸ್ಗಳನ್ನ ಅವರು ಉಲ್ಲೇಖ ಮಾಡಿದ್ರು. ಅದಕ್ಕೆ ಈಗ ಪುಷ್ಟಿ ನೀಡುವಂತೆ ಸ್ಯಾಂಡಲ್ವುಡ್ ನ ನಟಿ ರಮ್ಯಾ ಕೂಡ ತನ್ನ ಖಾತೆಯಲ್ಲಿ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವಂತಹ ಒಂದಿಷ್ಟು ಮಾತುಗಳನ್ನ, ಪಾಯಿಂಟ್ಸ್ಗಳನ್ನ, ಅದರ ಬಗ್ಗೆ ಬರೆದಿರುವಂತಹ ವಿಚಾರಗಳನ್ನ ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಧರ್ಮಸ್ಥಳದಲ್ಲಿ ಸಾಮೂಹಿಕ ಅಂತ್ಯಕ್ರಿಯೆಯಿಂದ ಆಘಾತವಾಗಿದೆ. ಮಹಿಳೆಯರ ನಾಪತ್ತೆಯಾಗಿರುವಂತಹ ಘಟನೆಯ ಬಗ್ಗೆ ಕೇಳಿ ಆಘಾತವಾಯಿತು. ಧರ್ಮಸ್ಥಳದ ಅನೇಕ ಮಂದಿಗೆ ಆರಾಧನೆ ಸ್ಥಳವಾಗಿದೆ. ರಾಜ್ಯದ ಜನ ಈ ಒಂದು ಪುಣ್ಯ ಸ್ಥಳವನ್ನ ಹೆಚ್ಚು ಗೌರವಿಸ್ತಾರೆ. ಧರ್ಮಸ್ಥಳ ಫೈಲ್ಸ್ ಬಗ್ಗೆ ನ್ಯಾಯಯುತ ತನಿಖೆ ಆಗಬೇಕು ಅಂತ ಹೇಳಿ ನಟಿ ರಮ್ಯಾ ಟ್ವೀಟ್ ಮಾಡಿರುವಂತದ್ದು. ಇಂಗ್ಲಿಷ್ ಅಲ್ಲಿ ಬರ್ತಿದ್ದಾರೆ. ಕಾಮನ್ ಪೀಪಲ್ಗೆ ಗೊತ್ತಾಗಬೇಕು ಮೇಡಮ್, ಸ್ವಲ್ಪ ಕನ್ನಡವನ್ನ ಬಳಕೆ ಮಾಡಿದ್ರೆ ಒಳ್ಳೆಯದು. ನಿಮ್ಮ ಉದ್ದೇಶ ಒಳ್ಳೆಯದಾಗಿದೆ, ಕನ್ನಡ ಬಳಕೆ ಮಾಡಿದ್ರೆ ಕನ್ನಡಿಗರಿಗೂ ಸ್ವಲ್ಪ ಒಳ್ಳೆಯದು. ಅದು ಬಿಟ್ರೆ ಅವ್ರು ಹೇಳಿರುವಂತಹ ಮಾತುಗಳನ್ನ ಈಗ ನಾನು ಹೇಳಿರುವಂತದ್ದು. ಧರ್ಮಸ್ಥಳ ಫೈಲ್ ಓಪನ್ ಆಗ್ಲಿ ಅಂತ ಸಾಕಷ್ಟು ಜನ ಹರಸಾಹಸ ಪಡ್ತಾ ಇದ್ದಾರೆ. ಅದರ ನಿಟ್ಟಿನಲ್ಲಿ ರಮ್ಯಾ ಕೂಡ ಹರಸಾಹಸ ಪಡ್ತಾ ಇರುವಂತದ್ದು. ಎಸ್, ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು ರಮ್ಯಾ ಅವರು ಬರೆದಿರುವಂತಹ ಒಂದು ಪೋಸ್ಟ್ ಅನ್ನ. ಸೊ ಆ ಪೋಸ್ಟ್ಗೆ ಸಂಬಂಧಪಟ್ಟಂತೆ ನಾನು ಈಗ ಆಲ್ರೆಡಿ ಹೇಳಿದೆ, ಧರ್ಮಸ್ಥಳದಲ್ಲಿ ಸಾಮೂಹಿಕ ಅಂತ್ಯಕ್ರಿಯೆ ಆಘಾತವನ್ನ ತಂದಿದೆ. ಧರ್ಮಸ್ಥಳ ಫೈಲ್ಸ್ ಓಪನ್ಗೆ ಹೆಚ್ಚಾಗಿ ಒತ್ತಡಗಳು ಕಂಡು ಬರ್ತಾ ಇದೆ. ಮಹಿಳೆಯರ ನಾಪತ್ತೆ ಘಟನೆಗಳ ಬಗ್ಗೆ ಕೇಳಿ ಆಘಾತವಾಗಿದೆ. ಧರ್ಮಸ್ಥಳದ ಅನೇಕ ಮಂದಿಗೆ ಆರಾಧನೆಯ ಸ್ಥಳವಾಗಿದೆ ಎಂದು ರಾಜ್ಯದ ಜನ ಈ ಪೂಜ್ಯ ಸ್ಥಳಗಳನ್ನ ಹೆಚ್ಚು ಗೌರವಿಸ್ತಾರೆ. ಧರ್ಮಸ್ಥಳದ ಫೈಲ್ಸ್ ಬಗ್ಗೆ ನ್ಯಾಯಯುತ ತನಿಖೆ ಆಗಬೇಕು ಎನ್ನುವಂತಹ ವಿಚಾರವನ್ನ ನಟಿ ರಮ್ಯಾ ಇಂಗ್ಲಿಷ್ ನಲ್ಲಿ ಬರ್ಕೊಂಡಿರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.